ನಮಸ್ಕಾರ ಗುರು. ಈ ಟ್ರೈಲರ್ ನೋಡಿದ್ಮೇಲೆ ಎಲ್ರಿಗೂ ಒಂದ್ ಪ್ರಶ್ನೆ ಕಾಡ್ತಿದೆ. ಮಹಾವೀರ ಯಾರು? ರಾಜ್ ಬಿ ಶೆಟ್ಟಿ ಪಾತ್ರ ಹೀರೋ ವಿಲನ್ ಇಲ್ಲ ಪ್ರಜ್ವಲ್ ದೇವರಾಜ್ ಪಾತ್ರದ ಭೂತಕಾಲದ ರಹಸ್ಯನ? ಜೊತೆಗೆ ಕಂಬಳದ ಕತೆ ಹಿಂದೆ ಇರುವ ಒಂದು ನಿಜವಾದ ಎಮೋಷನ್ ಏನು? ಬನ್ನಿ ಫ್ರೇಮ್ ಟು ಫ್ರೇಮ್ ಬ್ರೇಕ್ ಡೌನ್ ಮಾಡೋಣ. ನಮಸ್ಕಾರ, ವೆಲ್ಕಮ್ ಟು ಗೊತ್ತಾಗುರು. ಮೊದಲು ಎಲ್ಲರ ಗಮನ ಸೆಳೆದಿದ್ದು ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್. ಟ್ರೈಲರ್ ಲಾಂಚ್ ನಲ್ಲಿ ಹಲವಾರು ಅಭಿಮಾನಿಗಳು ಇದು ಪ್ರಜ್ವಲ್ ದೇವರಾಜ್ ಅವರ ಒರಿಜಿನಲ್ ಧ್ವನಿ ಅಲ್ಲ ಅಂತ ಪ್ರಶ್ನೆ ಎತ್ತಿದ್ರು. ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಾಗಿದೆ. ಸಿನಿಮಾ ತಂಡ ಇನ್ನೂ ಅಧಿಕೃತ ಸ್ಪಷ್ಟನೆ ನೀಡಿಲ್ಲ. ಕಥೆಯ ಸೆಟ್ಟಿಂಗು: ಈ ಸಿನಿಮಾ ಕೇವಲ ಆಕ್ಷನ್ ಸಿನಿಮಾ ಅಲ್ಲ. ಕರಾವಳಿ, ಕಂಬಳ, ಮಣ್ಣು, ಎಮ್ಮೆ, ಸಂಪ್ರದಾಯ ಎಲ್ಲ ಸೇರಿ ಒಂದು ಭಾವನಾತ್ಮಕ ಹಾಗೂ ಕಥೆ ಹೇಳುವ ಒಂದು ಪ್ರಯತ್ನ ಕಾಣುತ್ತಿದೆ. ಕಂಬಳ ಇಲ್ಲಿ ಕೇವಲ ಸ್ಪೋರ್ಟ್ಸ್ ಅಲ್ಲ, ಇದು ಗೌರವ, ಕುಟುಂಬದ ಪ್ರತಿಷ್ಠೆ ಮತ್ತು ಬದುಕಿನ ಪ್ರಶ್ನೆ. ಟ್ರೈಲರ್ ನಲ್ಲಿ ರಾಜ್ ಬಿ ಶೆಟ್ಟಿ ಅವರನ್ನ ಮಹಾವೀರ ಎಂದು ಪರಿಚಯಿಸ್ತಾರೆ. ನನ್ನ ಥಿಯರಿ ಏನಂದ್ರೆ, ಈ ಮಹಾವೀರ ಸಾಮಾನ್ಯ ಮನುಷ್ಯ ಅಲ್ಲ. ಅವರು ಕಂಬಳ ಲೋಕದ ಅಂತಕತೆಯಂತಿರುವ ವ್ಯಕ್ತಿ ಇರ್ಬೋದು, ಅಥವಾ ಒಮ್ಮೆ ಚಾಂಪಿಯನ್ ಆಗಿದ್ದ ವ್ಯಕ್ತಿ, ಇಂದು ಎಲ್ರಿಗೂ ಭಯ ಹುಟ್ಟಿಸುವ ರಹಸ್ಯ ವ್ಯಕ್ತಿ. ಟ್ರೈಲರ್ ನಲ್ಲಿ ಅವರ ಎಂಟ್ರಿ ತುಂಬಾನೇ ಮಿಸ್ಟೀರಿಯಸ್ ಆಗಿದೆ. ಅಂದರೆ ನಿರ್ದೇಶಕರು ಅವರ ಪಾತ್ರವನ್ನೇ ಸರ್ಪ್ರೈಸ್ ಆಗಿ ಉಳಿಸ್ಕೊಂಡಿದ್ದಾರೆ. ಪ್ರಜ್ವಲ್ ಮತ್ತು ಮಹಾವೀರ ಲಿಂಕ್, ಇಲ್ಲೇ ದೊಡ್ಡ ಟ್ವಿಸ್ಟ್ ಇರೋದು. ನನ್ನ ಅನಿಸಿಕೆ ಏನಂದ್ರೆ, ಪ್ರಜ್ವಲ್ ದೇವರಾಜ್ ಪಾತ್ರ ಮತ್ತು ಮಹಾವೀರ ನಡುವೆ ಹಳೆಯ ಸಂಬಂಧ ಇರಬಹುದು. ಈ ಮೂರು ರೀತಿಯಲ್ಲಿ ಇರಬಹುದು: ಗುರು ಶಿಷ್ಯ, ತಂದೆ ಸಮಾನ ವ್ಯಕ್ತಿ, ಅಥವಾ ಒಂದೇ ಕುಟುಂಬದ ಭೂತಕಾಲದ ರಹಸ್ಯ. ಟ್ರೈಲರ್ ನಲ್ಲಿ ಇಬ್ಬರ ಮಧ್ಯೆ ಇರುವ ಟೆನ್ಷನ್ ಕೇವಲ ಶತ್ರುತ್ವದಂತೆ ಕಾಣೋದಿಲ್ಲ, ಅದರ ಹಿಂದೆ ಭಾವನಾತ್ಮಕ ಕನೆಕ್ಷನ್ ಇರಬಹುದು. ಅನಿಮಲ್ ವರ್ಸಸ್ ಹ್ಯೂಮನ್. ಈ ಸಿನಿಮಾದ ಟ್ಯಾಗ್ ಲೈನ್ ಅನಿಮಲ್ ವರ್ಸಸ್ ಹ್ಯೂಮನ್. ಇದು ಕೇವಲ ಮನುಷ್ಯ ಮತ್ತು ಪ್ರಾಣಿಗಳ ಹೋರಾಟ ಅಲ್ಲ, ದುರಾಸೆ ವಿರುದ್ಧ ಪ್ರಕೃತಿ, ಅಹಂಕಾರ ವಿರುದ್ಧ ಸಂಪ್ರದಾಯ, ಮನುಷ್ಯ ತನ್ನ ಗಡಿಯನ್ನ ಮೀರುವಾಗ ಏನಾಗುತ್ತೆ ಎಂಬ ಸಂದೇಶವೂ ಇರಬಹುದು. ಕಂಬಳದ ಪಾತ್ರ. ಕಂಬಳ ಈ ಸಿನಿಮಾದ ಬ್ಯಾಕ್ಡ್ರಾಪ್ ಮಾತ್ರ ಅಲ್ಲ, ಕಥೆಯ ಹೃದಯ. ಕಂಬಳ ಗೆಲ್ಲೋದಂದ್ರೆ ಟ್ರೋಫಿ ಗೆಲ್ಲೋದಲ್ಲ, ಕುಟುಂಬದ ಗೌರವ ಉಳಿಸೋದು. ಆದ್ರಿಂದ ಪ್ರತಿಯೊಂದು ರೇಸ್ ನಲ್ಲೂ ಕೂಡ ಜೀವ ಮರಣದ ಮಟ್ಟದಲ್ಲಿ ಎಮೋಷನಲ್ ಕೊಟ್ಟಿರುವಂತ ಟ್ರೈಲರ್ ಇದು ತೋರಿಸ್ತಾ ಇದೆ. ಟ್ರೈಲರ್ ನಲ್ಲಿ ಮರೆಮಾಚಿದ ಸುಳಿವುಗಳು ಯಾವ್ಯಾವ? ನಾನು ಗಮನಿಸದ ಕೆಲವು ಪಾಯಿಂಟ್ಸ್ ಗಳಿವು: ಮಣ್ಣಿನ ಶಾಟ್ ಗಳು ಹೆಚ್ಚಿದೆ, ಎಮ್ಮೆಗಳಿಗೆ ವಿಶೇಷ ಫೋಕಸ್ ಅಂತ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರ ಎಂಟ್ರಿ ಕೊನೆಯ ಭಾಗದಲ್ಲಿ ಉಳಿಸಿದ್ದಾರೆ. ಪ್ರಜ್ವಲ್ ಪಾತ್ರದ ಭಾವನೆಗಳು ಹೆಚ್ಚು ತೋರಿಸಿದ್ದಾರೆ. ಸ್ಟೋರಿಯನ್ನ ಸಂಪೂರ್ಣ ರಿವೀಲ್ ಮಾಡಿಲ್ಲ. ಅಂದರೆ ಇನ್ನೂ ದೊಡ್ಡ ಟ್ವಿಸ್ಟ್ ಸಿನಿಮಾ ಒಳಗೆ ಇರಬಹುದು ಅನ್ನೋ ಒಂದು ಗೆಸ್ ನಮ್ದು. ರಿವ್ಯೂ: ಟ್ರೈಲರ್ ನೋಡಿದ್ಮೇಲೆ ವಿಜುವಲ್ಸ್ ಔಟ್ ಆಫ್ 10 ಗೆ 9.5, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಔಟ್ ಆಫ್ 10 ಗೆ 9, ಸಿನಿಮಾಟೋಗ್ರಫಿ ಔಟ್ ಆಫ್ 10 ಗೆ 9.5, ಮಿಸ್ಟರಿ 10 ಔಟ್ ಆಫ್ 10, ವಾಯ್ಸ್ ಕಾಂಟ್ರವರ್ಸಿ. ಪ್ರೇಕ್ಷಕರಿಗೆ ಉತ್ತರ ಬೇಕಾಗಿರೋ ವಿಷಯನೇ ಇದು. ಈ ಬಗ್ಗೆ ನಿರ್ದೇಶಕರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದು ಕರಾವಳಿ ಭಾಗದ ಹಿನ್ನೆಲೆಯಲ್ಲಿ ನಡೆಯುವ ಕತೆ. ಅಲ್ಲಿನ ಪ್ರಾದೇಶಿಕ ಭಾಷೆ ಶೈಲಿ ಚಿತ್ರಕ್ಕೆ ಬಹಳ ಮುಖ್ಯವಾಗಿತ್ತು. ಎಡಿಟಿಂಗ್ ಸಮಯದಲ್ಲಿ ಪ್ರಜ್ವಲ್ ಅವರ ನಾರ್ಮಲ್ ವಾಯ್ಸ್ ಆ ಕರಾವಳಿ ಭಾಷೆ ಸೊಗಡಿಗೆ ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ ಅನಿಸ್ತು. ಈ ಹಿನ್ನೆಲೆಯಲ್ಲಿ ಸಿನಿಮಾದ ಕ್ರಿಯೇಟಿವ್ ಔಟ್ಪುಟ್ ಗಾಗಿ ಬೇರೆ ಆರ್ಟಿಸ್ಟ್ ಕೈಲಿ ಡಬ್ಬಿಂಗ್ ಮಾಡಿಸಲಾಗಿದೆ. ಈ ವಿಷಯ ಪ್ರಜ್ವಲ್ ಅವ್ರಿಗೂ ತಿಳಿದಿತ್ತು ಅಂತ ಹೇಳಿದ್ದಾರೆ. ಹಾಗೆ ರಾಜ್ ಬಿ ಶೆಟ್ಟಿ ಅವರ ಒಂದು ರಿಯಾಕ್ಷನ್ ನೋಡೋದಾದ್ರೆ, ಪ್ರಜ್ವಲ್ ಅವರನ್ನು ಸೈಡ್ ಲೈನ್ ಮಾಡಲಾಗುತ್ತಿದೆ ಎಂಬ ಆರೋಪಕ್ಕೆ ಅವರು ಉತ್ತರಿಸಿದ ರಾಜ್ ಬಿ ಶೆಟ್ಟಿ ಅವರು, ಸಿನಿಮಾದಲ್ಲಿ ನಂದು ಕೇವಲ ಒಂದು ಪ್ರಮುಖ ಅತಿಥಿ ಪಾತ್ರ ಅಷ್ಟೇ. ಪೋಸ್ಟರ್ ನಿಂದ ಹಿಡಿದು ಟ್ರೈಲರ್ ವರೆಗೆ ಪ್ರಜ್ವಲ್ ಅವರೇ ಈ ಸಿನಿಮಾದ ಹೀರೋ. ಸಿನಿಮಾ ಎಲ್ಲರಿಗಿಂತ ದೊಡ್ಡದು, ಇಲ್ಲಿ ಯಾರಿಗೂ ಸ್ಪರ್ಧೆಯನ್ನು ನಾನು ಮಾಡುತ್ತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಟ್ರೈಲರ್ ನ ಮೈನಸ್ ಪಾಯಿಂಟ್: ಧ್ವನಿ ಬದಲಾವಣೆ ನಿಜಕ್ಕೂ ಪ್ರಜ್ವಲ್ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಸಾಮಾನ್ಯ ಪ್ರೇಕ್ಷಕರಿಗೂ ಸ್ವಲ್ಪ ಕನೆಕ್ಟ್ ಆಗಲು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಜ್ವಲ್ ದೇವರಾಜ್ ಅವರ ಮುಖಕ್ಕೆ ಬೇರೆಯವರ ವಾಯ್ಸ್ ಕೇಳಿದಾಗ ಒಂದು ರೀತಿಯ ಮಿಸ್ ಮ್ಯಾಚ್ ಫೀಲ್ ಆಗೋದು ಸುಳ್ಳಲ್ಲ. ಆದ್ರೆ ಚಿತ್ರತಂಡ ಥಿಯೇಟರ್ ರಿಲೀಸ್ಗೂ ವೇಳೆ ಪ್ರಜ್ವಲ್ ಧ್ವನಿಯನ್ನೇ ಮರುಡಬ್ ಮಾಡುವ ಆಪ್ಷನ್ ಮುಕ್ತವಾಗಿದೆ ಅಂತ ತಿಳಿಸಿದೆ. ಕಾದು ನೋಡೋಣ ಏನಾಗುತ್ತೆ ಮುಂದೆ ಅಂತ. ಸಿನಿಮಾ ಜುಲೈ 24, 2026 ರಿಲೀಸ್ ಆಗ್ತಿದೆ. ಕರಾವಳಿ ಸಂಸ್ಕೃತಿಯ ಹಿನ್ನೆಲೆಯ ಮಾಸ್ ಆಕ್ಷನ್ ಸಿನಿಮಾಗಳನ್ನ ಇಷ್ಟಪಡುವವರಿಗೆ ಇದೊಂದು ಹಬ್ಬವಾಗುವ ಎಲ್ಲ ಲಕ್ಷಣಗಳಿವೆ. ಒಟ್ನಲ್ಲಿ ಈ ಟ್ರೈಲರ್ ಸಿನಿಮಾ ಬಗ್ಗೆ ಕುತೂಹಲನ ಹೆಚ್ಚಿಸಿದೆ. ನಿಮ್ಮ ಪ್ರಕಾರ ಮಹಾವೀರ ಯಾರು? ರಾಜ್ ಬಿ ಶೆಟ್ಟಿ ವಿಲ್ಲನ್ನ ಅಥವಾ ಪ್ರಜ್ವಲ್ ದೇವರಾಜ್ ಅವರ ಜೀವನದ ಅತ್ಯಂತ ಪ್ರಮುಖ ವ್ಯಕ್ತಿನ? ನಿಮ್ಮ ಥಿಯರಿ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಡೀಟೇಲ್ಡ್ ಬ್ರೇಕ್ ಡೌನ್ ವಿಡಿಯೋಸ್ ಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.